ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. ಸಂಕಷ್ಟಹರ ಗಣಪತಿ ದೇವಾಲಯ ಲೋಕಾರ್ಪಣೆ. ಡಾಕ್ಟರ್ ನಾರಾಯಣಗೌಡ, ಕೃಷ್ಣರಾಜಪೇಟೆ. ವಿಘ್ನ ವಿನಾಶಕ ಗಣೇಶನು ನಾಡಿನ ಭಾವೈಕ್ಯತೆಯ ಸಂಕೇತವಾಗಿದ್ದು, ಯಾವುದೇ ಶುಭ ಕಾರ್ಯವನ್ನು ಗಣೇಶನ ಪೂಜೆಯಿಂದಲೇ ಆರಂಭಿಸುವುದು ನಮ್ಮ ಸಂಪ್ರದಾಯ ಎಂದು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಹೇಳಿದರು. ಪಟ್ಟಣದ ಹೇಮಾವತಿ ಬಡಾವಣೆಯ ಉದ್ಯಾನವನದಲ್ಲಿ ನೂತನವಾಗಿ ನಿರ್ಮಿಸಲಾದ ಸಂಕಷ್ಟಹರ ಗಣಪತಿ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ದೇವಾಲಯಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸ್ಮಾರಕಗಳಾಗಿದ್ದು, ಇಂದಿನ ಒತ್ತಡದ ಬದುಕಿನಲ್ಲಿ ಮನಸ್ಸಿಗೆ ಶಾಂತಿ ದೊರಕಿಸಲು ಧರ್ಮ ಮತ್ತು ದೇವರ ಆರಾಧನೆ ಅಗತ್ಯ ಎಂದು ತಿಳಿಸಿದರು. ಹೊಯ್ಸಳ ಶಿಲ್ಪಕಲಾ ಮಂದಿರದಲ್ಲಿ ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಕಷ್ಟಹರ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ, ಆಸರೆ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ HB ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಬಳಿಕ ನಡೆದ ಅನ್ನ ಪ್ರಸಾದದಲ್ಲಿ 10,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.